ನಮಸ್ಕಾರ ಕರ್ನಾಟಕ ಜನತೆಗೆ. ಮೊದಲಿಗೆ 3 ನಾಮ ಹಾಕೊಂಡ್ಬಿಡೋಣ. ಬಿತ್ತ 3 ನಾಮ. ಈಗ ನಮಗೆ ನಾಮ ಹಾಕೋದ್ರ ಬಗ್ಗೆ ಮಾತಾಡೋಣ. ಯಾವುದ್ರ ಪದ? ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಲ್ಲ, 82 ಅಂತ ಗೊತ್ತಿಲ್ಲ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ 30 ಕೋಟಿ ಬಿಡುಗಡೆ ಮಾಡಿತ್ತು. ಆ 30 ಕೋಟಿನ ಎಲ್ಲ ಚೆನ್ನಾಗಿ ಬಳಸಿಬಿಟ್ರು, ಚೆನ್ನಾಗಿ ಬಳಸಿದರು. ಅಲ್ಲೊಂದು ಸ್ಟೇಜು, ಇಲ್ಲೊಂದು ಸ್ಟೇಜು, ಆಯಪ್ಪನ ಹೆಸರ ಮೇಲೊಂದು ಸ್ಟೇಜು, ಈ ಕವಿಗಳ ಹೆಸರ ಮೇಲೊಂದು ಸ್ಟೇಜು, ಈ ಕವಿಗಳ ಹೆಸರ ಮೇಲೊಂದು ಮಂಟಪ, ಎಲ್ಲ ಮಂಟಪ ಮಾಡಿ ಆ ಜನ, ಮಂಡ್ಯದ ಜನಕ್ಕೆ ಏನೇನು ಇಷ್ಟ ಇರುತ್ತೋ ಭೋಜನ, 3 ದಿನದ ಭೋಜನ ಊಟ ಹಾಕಿಸಿ. ಏನು 3 ದಿನ ಊಟ ಮಾಡಲಿಲ್ಲ ಅಂದರೆ, ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ 3 ದಿನ ಊಟ ಹಾಕಲಿಲ್ಲ ಅಂದರೆ ಇಡೀ ಮಂಡ್ಯದ ಜನ ಉಪವಾಸನೆ. ಪಾಪ ಅವ್ರಿಗೆ ಬದುಕೋಕ್ಕೆ ಆಗಲ್ಲ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿಯವರು, ಮಹೇಶ್ ಜೋಶಿಯವರು 30 ಕೋಟಿನ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಅಚ್ಚುಕಟ್ಟಾಗಿ ತಿಂಡಿ ಬೇಕು ತಿಂಡಿ, ಊಟ ಬೇಕು ಊಟ, ಹೊರಗಡೆ ಬಂದವ್ರಿಗೆ ರೂಮು, ಬಸ್ಸು, ಓಡಾಡೋದು, ಅಲ್ಲೊಂದು ಕವಿಗೋಷ್ಠಿ, ಇಲ್ಲೊಂದು ಕವಿಗೋಷ್ಠಿ, ಎಲ್ಲ ಅಲ್ಲೊಂದು ತಕ್ಕದಿಮ್ ಜಾನಪದ ನೃತ್ಯ, ಸಾಮೂಹಿಕ ಹಾಡು, ಕಲಾವಿದರು, ಎಲ್ಲರಿಗೂ ಟಿ ಎ ಕೊಟ್ಟು ಅವರಿಗೆಲ್ಲ ದುಡ್ಡು ಕೊಟ್ಟು ಏನು ಕಲಾವಿದರು ಆ 3 ದಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನದೊಳಗೆ ಬರಲಿಲ್ಲ ಅಂದರೆ ಅವ್ರ ಜೀವನ ನಡೆಯಂಗಿಲ್ಲ. ಅವ್ರ ಜೀವನ ನಡೆಯಕ್ಕಂತಿರೋದು ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೇಲೆ. ಹಿಂಗೆ ತಿಳ್ಕೊಂಡಿರೋದು ನಮ್ಮ ಮಹೇಶ್ ಜೋಶಿಯವರು. ಅದಕ್ಕೆ ನಾನು ಹೇಳಕತ್ತೀನಿ, ಅಷ್ಟೆಲ್ಲ ಖರ್ಚು ಮಾಡಿ ಮನುಷ್ಯ ಮಹಾತ್ಮ ಮಂಡ್ಯದಲ್ಲಿ ಸರ್ಕಾರ ಬಿಡುಗಡೆ ಮಾಡಿರೋ 30 ಕೋಟಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಳಸಿ ಆದರೂ ಅಷ್ಟು ಬಳಸಿದ್ರೂ 4 ಕೋಟಿ ರೂಪಾಯಿ ಉಳಿದಿತ್ತಂತೆ. ಆ 4 ಕೋಟಿ ರೂಪಾಯಿ ಏನು ಮಾಡಿದರು? ನಿಷ್ಠಾವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಏನು ಮಾಡಿದರು? ವಾಪಸ್ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟರು. ಶುಂಠಿ ತಿನ್ನಬೇಕು, ಯಾಕಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡ್ತೈತಿ. ಇಂಥ ವಿಷಯಗಳನ್ನು ಮಾತಾಡ್ಬೋದಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡ್ತೈತಿ. ಊಟ ಊಟ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತೈತೆ ಅನ್ನಕ್ಕೆ ಹೋಗ್ಬೇಡ್ರಿ. ವಿಪರೀತ ಟೆನ್ಷನ್ ಬಂದಾಗೂ ಗ್ಯಾಸ್ಟ್ರಿಕ್ ಆಗ್ತೈತಿ ಅಂತ ಡಾಕ್ಟ್ರ್ ನನಗೆ ಹೇಳ್ಯಾರ. ಅದಕ್ಕೆ ಶುಂಠಿ ತಿಂದರೆ ಊಟ ಪಚನ ಆಗ್ತೈತಿ. ಡರಿಕೆ ಬಂದ್ರೆ ಸಮಾಧಾನ. ಅಲ್ಲೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಆ 4 ಕೋಟಿನ ಸರ್ಕಾರಕ್ಕೆ ನೀನು 4 ಕೋಟಿ ಅಲ್ಲ 4 ಕೋಟಿ ಅಲ್ಲ 400 ಕೋಟಿ 4,000 ಕೋಟಿ ಕೊಟ್ಟರು ತಿಂದು ಕಕ್ಕಿ ಬಿಡ್ತಾರೆ ಅವರು. ಬುದ್ಧಿ ಇದ್ದಿದ್ರೆ ಆ 4 ಕೋಟಿ ರೂಪಾಯಿನ ಅದೇ ಮಂಡ್ಯದಾಗ ಒಂದು 4 ಶಾಲೆಗೆ 1 ಕೋಟಿ ರೂಪಾಯಿ ಕೊಟ್ಟು ಚೆಂದಾಗಿ ಸುಸಜ್ಜಿತವಾದ ಕಟ್ಟಡ ಕಟ್ಟಿಸಿಬಿಟ್ಟಿದ್ರೆ ನೆನೆಸ್ತಿದ್ವಲ್ಲೋ, ಆ ಮಕ್ಕಳು ನೆನೆಸ್ತಿದ್ವಲ್ಲೋ, ಅಲ್ಲಿರೋ ಗುರುಗಳ ನೆನೆಸ್ತಿದ್ರಲ್ಲೋ, ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅನ್ನೋ ಒಂದು ಕುರುಹು ಆದರೂ ಅಲ್ಲಿ ಉಳಿತಿತ್ತಲ್ಲೋ ಸ್ವಾಮಿ. ಅದೇನೂ ನೆನಪಿಲ್ಲ, ಅದ್ರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. 4 ಕೋಟಿ ರೂಪಾಯಿ ಕೊಟ್ಟು ಸರ್ಕಾರದ ಮುಂದೆ ಹೌದು ಅನ್ನಿಸ್ಕೋಬೇಕಾಗಿತ್ತು. ಇನ್ನು 26 ಕೋಟಿ ರೂಪಾಯಿ ಒಳ್ಳೆ ರೀತಿಯಲ್ಲಿ ಬಳಕೆ ಆಗಿತ್ತು ಅನ್ನೋದನ್ನು ತೋರ್ಪಡಿಸ್ಕೊಳ್ಳಾಕ 4 ಕೋಟಿ ರೂಪಾಯಿನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಬಿಟ್ರು ಸಾಹೇಬರು. ನನ್ನ ಉದ್ದೇಶ ಅಂತೂ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಎಳ್ಳ ಕಾಳಷ್ಟು ಲಾಭವಿಲ್ಲ. ಇನ್ನು ಮ್ಯಾಲ ಎಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೈತಿ ಅಲ್ಲೇ ಇವರನ್ನು ಕರೆಸಿ ಸರ್ಕಾರ ಬಿಡುಗಡೆ ಮಾಡಿರೋ 30 ಕೋಟಿ ರೂಪಾಯಿ ಇಸ್ಕೊಂಡು ಕಸ್ಕೊಂಡು ಒಂದು ಕಟ್ಟಡ ಕಟ್ಟಿಸಿ ಮನೆಗೆ ನಡೆದು ಬಿಡಿ ನೀವು ಅಂದ್ಬಿಡ್ಬೇಕು. ಏನೈತಿ ಹುರುಳಿ? ಏನೂ ಇಲ್ಲ. ಮಾಡಬೇಕಾಗಿರೋ ಕೆಲಸ ಸಾಹಿತ್ಯದೊಳಗೆ ಈ ಸಾಹಿತ್ಯಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಈ ದುಡ್ಡು ತಗೊಂಡು ಏನು ಮಾಡಬಾರ್ದು ಅದನ್ನು ಮಾಡಕತ್ತಾರೆ. ಅದಕ್ಕೆ ನನಗೆ ಕೆಟ್ಟೈತಿ. ಈಗ ಬಳ್ಳಾರಿ ಆಗೈತಿ, ನೆಕ್ಸ್ಟ್ ಅಲ್ಲಿ 30 ಕೋಟಿ ರೂಪಾಯಿ.
ಬಲ್ಲವರೇ ಬಲ್ಲರು.